ಕಳಸಿನ ಕೆರೆ ಏರಿ ರಸ್ತೆ ದುಸ್ಥಿತಿ. ಬೇಲೂರಿನಲ್ಲಿ ಸ್ಥಳೀಯರ ರಸ್ತೆ ತಡೆ ಪ್ರತಿಭಟನೆ. ಬೇಲೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಳಸಿನ ಕೆರೆ ಏರಿ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದು ಜನರು ಹಾಗೂ ವಾಹನ ಸವಾರರು ಸಂಚರಿಸಲು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆ ರಸ್ತೆ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ಸ್ಥಳೀಯರು ಶುಕ್ರವಾರ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕ ಸರ್ಕಾರಕ್ಕೆ ಹನುಮಂತನಗರ ನಿವಾಸಿ ಹಾಗೂ ಸರ್ವೋದಯ ಶಾಲೆಯ ಮುಖ್ಯಸ್ಥ ಪ್ರಕಾಶ್ ಮಾತನಾಡಿ, ಈ ರಸ್ತೆ ಮೂಲಕವೇ ಬೇಲೂರು ಪಟ್ಟಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಗೆಂಡೇಹಳ್ಳಿ, ಮೂಡಿಗೆರೆ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕವಿದೆ ಎಂದರು. ಆದರೆ ವರ್ಷಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುಂಡಿಗಳಿಂದ ಕಲ್ಲುಗಳು ಮೇಲಕ್ಕೆದ್ದು ಧೂಳು ಏಳ್ತಾ ಇದ್ದು ವಿದ್ಯಾರ್ಥಿಗಳು ಹಾಗೂ ಬೈಕ್ ಸವಾರರು ಬಿದ್ದು ಗಾಯಗೊಂಡ ಘಟನೆಗಳು ಈಗಾಗಲೇ ನಡೆದಿವೆ. ಶಾಸಕರು ಅನುದಾನ ತಂದಿದ್ದೇವೆ ಎಂದರೂ ಕೆಲಸ ಪ್ರಾರಂಭವಾಗಿಲ್ಲ. ಟೆಂಡರ್ ಮುಗಿದಿದ್ರೂ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯ ಸ್ಪಷ್ಟವಾಗಿದೆ ಎಂದು ಅವರು ಆರೋಪಿಸಿದರು. ತಕ್ಷಣ ಗುಂಡಿಗಳನ್ನು ಮುಚ್ಚಿ ಅಪಘಾತಗಳನ್ನು ತಡೆಯಬೇಕು, ಇಲ್ಲವೇ ಕೂಡಲೇ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು. ಬೇಡಿಕೆ ಈಡೇರದಿದ್ರೆ ದಿನಪೂರ್ತಿ ರಸ್ತೆ ತಡೆದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದರು. ಎಲ್ಲ ಸಂಪರ್ಕ ರಸ್ತೆಗೆ ಹೋಲಿಸಿಕೊಂಡ್ರೆ ಗೆಂಡೇಹಳ್ಳಿ ರಸ್ತೆಯನ್ನ ಅತಿ ನಿಕೃಷ್ಟವಾಗಿ ಕಾಣುವಂತ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದ್ವಿ. ಈಗಾಗಲೇ ಶಾಲಾ ಮಕ್ಕಳು ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ, ಸಾರ್ವಜನಿಕರು ಬಿದ್ದು ಕೈ ಮುರ್ಕೊಂಡಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಮ್ಮ ಮನವಿ. ಹಾಗೇನೆ ಇದು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಅದು ಸ್ಯಾಂಕ್ಷನ್ ಆಗಿ ನೀವು ಕಾರ್ಯ ಕೈಗೆತ್ತಿಕೊಳ್ಳುವ ಮುಂಚೆ ನಡೆಯುವಂಥ ಅನಾಹುತ ಆಗುವಂಥ ತೊಂದರೆಗಳನ್ನು ಕೂಡ ದಯಮಾಡಿ ನೀವು ಗಮನಿಸ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಮನವಿ. ಈಗ ಇಲ್ಲ, ಇದಕ್ಕೆ ತಾತ್ಕಾಲಿಕ ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಮಾಡಿಕೊಡಿ, ಇಲ್ಲ ಇದನ್ನ ತೆಗೆದುಬಿಟ್ಟು ನಿಮಗೆ ಸರಿಯಾದ ಗುಂಡಿ ಇಲ್ಲದೆ ಇರುವಂತಹ ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನೀವು ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಈಗಾಗಲೇ ಹೇಳಿದ್ದೇನೆ ನಾನು, ಇದು ತಮಾಷೆ ಅಲ್ಲ. ಶಾಲಾ ಮಕ್ಕಳುಗಳು ಬಿದ್ದು ಕಟ್ ಮಾಡ್ಕೊಂಡಿದ್ದಾರೆ ಗುಂಡಿನಲ್ಲಿ. ತುಂಬಾ ಭಯ ಪಟ್ಕೊಂಡು ಓಡಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ.